ಸೊರಬ ತಾಲೂಕಿನಲ್ಲಿ ರೋಟರಿ ಸಂಸ್ಥೆಯು ಕಳೆದ 8 ವರ್ಷದಿಂದ ತನ್ನದೇ ಆದ ಛಾಪನ್ನು ಮೂಡಿಸಿಕೊಂಡು ಅನೇಕ ಜನಪರ ಕೆಲಸ ಕಾರ್ಯಗಳು ಮಾಡಿಕೊಂಡು ರಕ್ತದಾನದಿಂದ ಸಾವಿನ ಮನೆಯವರೆಗೂ ಸಹಾಯ ಹಸ್ತ ಮಾಡುತ್ತಾ ಬರುತ್ತಿರುವ ಈಗ ರೋಟರಿ ಸಂಸ್ಥೆಯು 9ನೇ ಅಧ್ಯಕ್ಷರಾಗಿ ಡಾಕ್ಟರ್ ಭರತೇಶ್ ಆದಿರಾಜ್ ಅವರು ನಿರಂಜನ್ ಕುಪ್ಪಗಡ್ಡೆ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಿದರು. ಹಸ್ತಾಂತರ ಸ್ವೀಕರಿಸಿದ ನಂತರ ಮಾತನಾಡಿದ ನೂತನ ಅಧ್ಯಕ್ಷ ನಿರಂಜನ್, ಶಿವಮೊಗ್ಗ ಜಿಲ್ಲೆಯಲ್ಲಿ ಅತ್ಯುತ್ತಮ ಸಂಘಟನೆಯಾಗಿ ನಾನು ಮಾಡಿಕೊಂಡು ಹೋಗಲು ಪ್ರಯತ್ನಿಸುತ್ತೇನೆ. ಇದಕ್ಕೆ ನನ್ನ ಎಲ್ಲ ಸದಸ್ಯರ ಸಹಕಾರ ಮತ್ತು ಮಾರ್ಗದರ್ಶನ ಬೇಕಾಗುತ್ತದೆ. ನಮ್ಮ ಸೊರಬ ರೋಟರಿ ಸಂಸ್ಥೆಯು ಚಿಕ್ಕದಾಗಿದ್ದರೂ ಮಾಡಿರುವುದು ಎಲ್ಲ ದೊಡ್ಡ ದೊಡ್ಡ ಕೆಲಸಗಳು. ಇನ್ನೂ ಹೆಚ್ಚಿನ ಉನ್ನತ ಸ್ಥಾನಕ್ಕೆ ನಮ್ಮ ಸೊರಬ ರೋಟರಿ ಸಂಸ್ಥೆಯು ಬೆಳೆಯಬೇಕು ಎಂದು ನುಡಿದರು. ಸಾಲಿನ ಸೊರಬ ರೋಟರಿ ಕ್ಲಬ್ನ ಅಧ್ಯಕ್ಷನಾಗಿ ಈ ದಿನ ನಾನು ಅಧಿಕಾರವನ್ನು ಸ್ವೀಕರಿಸಿದ್ದೇನೆ. ಈ ಹಿಂದಿನ ಸೊರಬ ರೋಟರಿ ಕ್ಲಬ್ನ ಅಧ್ಯಕ್ಷರಾದಂಥ ರೊಟಾರಿಯನ್ ಎಸ್ ನಾಗರಾಜ್ ಸರ್ ಅವರು ನನಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿದ್ದಾರೆ. ಹಾಗೂ ಇನ್ಸ್ಟಾಲೇಷನ್ ಅಧಿಕಾರಿಗಳಾಗಿ ಆಗಮಿಸಿದಂತಹ ಭರತೇಶ್ ಆದಿರಾಜ್ ಸರ್ ಅವರು ಅಧಿಕಾರವನ್ನು ಹಸ್ತಾಂತರ ಮಾಡುವಲ್ಲಿ ಅವರು ಕೂಡ ನನಗೆ ಭಾಗಿಯಾಗಿದ್ದಾರೆ. ಹಾಗೆ ನಮ್ಮ ಸೊರಬ ರೋಟರಿ ಕ್ಲಬ್ಬಿನ ಎಲ್ಲ ಸರ್ವ ಸದಸ್ಯರು ಈ ಸಂದರ್ಭದಲ್ಲಿ ಹಾಜರಿದ್ದು ಶುಭ ಹಾರೈಸಿದ್ದಾರೆ. ಅವರೆಲ್ಲರ ಸಹಕಾರ ಹಾಗೂ ಮಾರ್ಗದರ್ಶನದಿಂದ ಸೊರಬ ರೋಟರಿ ಕ್ಲಬ್ಬನ್ನು ಜಿಲ್ಲಾ 3182ದಲ್ಲಿ ನಾವು ಅತ್ಯಂತ ಉನ್ನತ ಕ್ಲಬ್ ಆಗಿ ರೂಪುಗೊಳ್ಳುವಲ್ಲಿ ಮಹತ್ತರ ಹೆಜ್ಜೆ ಇಡಲಿದ್ದೇವೆ. ಎಲ್ಲ ನಮ್ಮ ಸೊರಬ ರೋಟರಿ ಕ್ಲಬ್ಬಿನ 9 ಈ ಹಿಂದಿನ ಪಾಸ್ಟ್ ಪ್ರೆಸಿಡೆಂಟ್ಸ್ಗಳ ಸಹಕಾರ ಹಾಗೂ ಮಾರ್ಗದರ್ಶನದೊಂದಿಗೆ ಸಾಗಲಿದ್ದೇವೆ. ಹಾಗೆಯೇ ನಮ್ಮ ಸೊರಬ ರೋಟರಿ ಕ್ಲಬ್ಬು ಅತ್ಯಂತ ಚಿಕ್ಕ ಕ್ಲಬ್ ಆಗಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡುವಂಥ ಒಂದು ಮೈಲಿಗಲ್ಲನ್ನು ನಾವು ತಲುಪ್ತೇವೆ ಅನ್ನುವ ವಿಶ್ವಾಸದೊಂದಿಗೆ ನಾನು ಈ ಸರಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದೇನೆ. ಈ ಅಧಿಕಾರ ಸ್ವೀಕಾರ ಮಾಡಿದಂಥ ಸಂದರ್ಭದಲ್ಲಿ ಹಾಜರಿದ್ದಂತಹ ನಮ್ಮೆಲ್ಲ ಹಿರಿಯರು ಹಾಗೂ ನಮ್ಮೆಲ್ಲ ರೋಟರಿ ಮಿತ್ರರು ಹಾಗೂ ಈ ನಮ್ಮ ಸೊರಬದ ಪರಿಸರದ ಎಲ್ಲ ಕಡೆಯಿಂದ ಬಂದಂಥ ನಮ್ಮೆಲ್ಲ ರೋಟರಿಯ ಬಂಧು ಭಗಿನಿಯರಿಗೆ ನಾನು ಇನ್ನೊಮ್ಮೆ ನಾನು ಶುಭಾಶಯಗಳನ್ನು ಹೇಳ್ತಾ ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಸೊರಬ ಗಿರಿಜಾ ಶಂಕರ ಭವನದಲ್ಲಿ ನಡೆದ ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ಸೊರಬ ರೋಟರಿ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಜ್ಞಾನೇಶ್ ಮಾತನಾಡಿ, ಕಳೆದ ಬಾರಿ ಡಾಕ್ಟರ್ ನಾಗರಾಜ್ ಅವರು ತುಂಬಾ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಆದರೆ ನಾವು ಅವರಿಗೆ ಸಾಥ್ ಕೊಡುವಲ್ಲಿ ವಿಫಲರಾಗಿದ್ದೇವೆ ಎನ್ನುವುದು ನಮ್ಮ ಮನಸ್ಸಿನಲ್ಲಿ ಈಗಲೂ ಬೇಸರ ಎನಿಸುತ್ತದೆ. ಆದರೂ ಕೂಡ ಅವರು ತುಂಬಾ ಕೆಲಸಗಳು ಮಾಡಿ ನಮ್ಮ ರೋಟರಿ ಸಂಸ್ಥೆಯ ಹಿರಿಮೆಯನ್ನು ಹೆಚ್ಚಿಸಿದ್ದಾರೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಕೃಷಿಯಲ್ಲಿ ಸಾಧನೆ ಮಾಡಿರುವಂತಹ ಚಿಕ್ಕವಲ್ಲಿ ನಾಗರಾಜ್ ಗೌಡ, ಮಾಲತೇಶ್ ಕೊಡಕಣಿ ಮತ್ತು ಪದವಿಯಲ್ಲಿ ಸಾಧನೆ ಮಾಡಿರುವ ಪತ್ರಕರ್ತರು ಹಾಗೂ ಪ್ರಾಧ್ಯಾಪಕರು ಡಾಕ್ಟರ್ ನೀಲೇಶ್ ಹಾಗೂ ಸಂಗೀತದಲ್ಲಿ ಸಾಧನೆ ಮಾಡಿರುವ ಲಕ್ಷ್ಮಣ ಮುರಳೀಧರ್ ಸಾಧಕರನ್ನು ಗುರುತಿಸಿ ಅವರಿಗೆ ಸನ್ಮಾನ ಕೂಡ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ರೋಟರಿ ಸಂಸ್ಥೆಯ ಜಿಲ್ಲಾ ಹಾಗೂ ರಾಜ್ಯದ ಎಲ್ಲ ಸದಸ್ಯರು ಭಾಗಿಯಾಗಿದ್ದರು. ವಿಜಯ್ ಗೌಳಿ, TV12 ಕನ್ನಡ, ಸೊರಬ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.